ಯಾವತ್ತಾದರೂ ಸರ್ ಅಭಿ ಸರ್ ಇಲ್ಲ ತಂದೆಯವ್ರಿಗೆ ಏನಾದರೂ ಆಸೆ ಇತ್ತು, ಇಲ್ಲ ನನ್ನ ಮಗನ ಕೂಡ ನಾನು ಇಂಡಸ್ಟ್ರಿ ಕರ್ಕೊಂಡ್ಬರ್ಬೇಕು, ಯಾಕಂದ್ರೆ ಇಟ್ಸ್ ಅ ಸ್ಕ್ರ್ಯಾಚಿಂದ ಬಂದಂಥವ್ರು ಕಾಶಿ ಸರ್. ಸೊ ಅದಾದಮೇಲೆ ಎಲ್ಲೋ ಒಂದು ಕಡೆ ಅವ್ರಿಗೂ ಒಂದು ಏನೋ ಒಂದು ಆಸೆ, ಇಲ್ಲ ನನ್ನ ಮಗನ ಕೂಡ ಒಂದು ಇಂಡಸ್ಟ್ರಿ ಕರ್ಕೊಂಡ್ಬರ್ಬೇಕು ಆ ಥರದ್ದು. ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ನಾವು ನೋಡೋ 12M ಸಿನಿಮಾ ಇರ್ಬೋದು, ಅವಾಗ ಎಲ್ಲೋ ಒಂದು ಕಡೆ ಆಸೆ ಇತ್ತಾ ನೀವಾದ್ರೆ, ಇಲ್ಲ ನಿಮ್ಗೆ ಆಸೆ ಇತ್ತಾ, ನೀವು ಹೇಳ್ಕೊಂಡಿದ್ರ ಅಪ್ಪನ ಹತ್ರ ಇಲ್ಲ ನಾನು ಈ ಥರ ಬರಬೇಕು, ಈ ಥರ ಮಾಡಬೇಕು ಅನ್ನೋ ಥರದ್ದು ಯಾವ ರೀತಿ ನಡೀತು ಅಂತ? ಇಲ್ಲ, ಆ್ಯಕ್ಚುಲಿ ಮೊದಲು ಕ್ರಿಕೆಟರ್ ಆಗಬೇಕು ಅಂತ ಇದ್ದೆ. ನನಗೆ ಕಲ್ಚರಲ್ ಆ್ಯಕ್ಟಿವಿಟೀಸು, ಸಿನಿಮಾ ಇದೆಲ್ಲ ದೂರ. ನಾನು ಡಿಗ್ರಿ ಆದಮೇಲೆ ಸಿನಿಮಾಕ್ಕೆ ಹೋಗಬೇಕು ಅಂದ್ರೆ ಡೈರೆಕ್ಟಾಗಿ ಬರಲಿಲ್ಲ. ನಾನೇನು ಮಾಡ್ತೀನಿ, ನನ್ನೊಳಗೆ ಏನಿದೆ, ಯಾಕಂದರೆ ನಾವು ಆಲ್ಮೋಸ್ಟ್ ಸೆಕೆಂಡ್ ಇಯರ್ವರೆಗೂ ನಾವು ಕಲ್ಚರಲ್ ಆ್ಯಕ್ಟಿವಿಟೀಸು ಎಲ್ಲದಿಂದ ದೂರ. ನಾನಾಗಲಿ ನಮ್ಮ ಟೀಮ್ ಹುಡುಗರು ಏನಿದ್ರು ಇವರಾಗಲಿ. ಯಾವಾಗ ಡ್ಯಾನ್ಸ್ ಒಂದು ಹುಚ್ಚತ್ತು ಸೆಕೆಂಡ್ ಇಯರ್ ಹಂಗೆ, ಅದಾದಮೇಲೆ ಮ್ಯಾಡ್ಯಾಡ್ಸ್ ಮಾಡ್ತಾಯಿದ್ವಿ, ಮ್ಯಾಡ್ಯಾಡ್ಸ್ ಹುಚ್ಚತ್ತು. ಕರೆಕ್ಟ್. ಸೊ ಇದೆಲ್ಲ ಮಾಡ್ತಾ ಇದ್ದಂಗೆ ಫೈನಲ್ ಇಯರ್ ಆದಮೇಲೆ ಒಂದು ಡಿಸಿಷನ್ ಮೇಕಿಂಗ್ ಟೈಮ್ ಬರುತ್ತೆ, ನೆಕ್ಸ್ಟ್ ಏನು ಅಂತ. ಆವಾಗ ನಾನು ಸಿನಿಮಾ ಅಂತ ಡಿಸೈಡ್ ಮಾಡಿದ್ದು. ಬಟ್ ಸಿನಿಮಾ ಅಂತ ಡಿಸೈಡ್ ಮಾಡಿದ್ರು ನನ್ನೊಳಗೆ ಏನಿದೆ, ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಾಗದೆ ನಾನು ಮುಂದೆ ಹೆಜ್ಜೆ ಇಡೋಕ್ಕಾಗ್ತಿರ್ಲಿಲ್ಲ. ಸೊ ಅಪ್ಪನ ಹತ್ರ ಹೇಳಿದಾಗ ಇಲ್ಲ ಥಿಯೇಟರ್ ಮಾಡು. ಸೊ ಆವಾಗ ಅಭಿನಯ ರಂಗ 1 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದೆ. ಸೊ ಅದಾದಮೇಲೆ ನಾನು ಡಿಸೈಡ್ ಮಾಡಿದ್ದೆ ಎಸ್ ಐ ವಿಲ್ ಗೋ ಇಂಟು ಸಿನಿಮಾ. ಬಟ್ ಆವಾಗಲೂ ನನಗೆ ಸಿನಿಮಾ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಅಪ್ಪ ಆವಾಗ ಒಂದು ಅಪ್ಪಚ್ಚಿ ಅಂತ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಎವ್ರಿ ಡಿಪಾರ್ಟ್ಮೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ವರ್ಕ್, ಸ್ಕ್ರ್ಯಾಚ್ ಒಂದು ಲೈನ್ ಆದಾಗಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಕಾಸ್ಟ್ಯೂಮ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿದೆ. ನನ್ನ ಸಿನಿಮಾ ಅನ್ಕೊಂಡು ನಾನು ವರ್ಕ್ ಮಾಡಿದೆ. ಸೊ ಆಗ ನನಗೆ ಓಕೆ ಇದು ಹಿಂಗೆ ಇದು ಹಿಂಗೆ ಮಾಡ್ತಾರೆ. ಅದಲ್ಲದೆ ಅಭಿನಯ ರಂಗದಲ್ಲಿ ಆ್ಯಕ್ಚುಲಿ ಬಿಫೋರ್ ಜಸ್ಟ್ ಒಂದು ಹುಳ ಬಿಡೋ ಥರ ಒಂದು ಫ್ರೇಮ್ ಅಂತ ಕೋರ್ಸ್ ಮಾಡೋರು, 2 months ಕೋರ್ಸ್. ಅಂದರೆ ಇಂಡಸ್ಟ್ರಿಯ ಸುಮಾರು ಜನ ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡೋರು, ಆರ್ಟಿಸ್ಟ್ ಆಗಿರಲಿ, ಡ್ಯಾನ್ಸ್ ಮಾಸ್ಟರ್ಸ್ ಆಗಿರಲಿ. ಅಲ್ಲೊಂಚೂರು ಆ್ಯಕ್ಚುಲಿ ನನಗೆ ಮನೆಗಿಂತ ಮುಂಚೆ ಸಿನಿಮಾ ಬಗ್ಗೆ ಒಂಚೂರು ತಲೆಗೆ ಇದಾಗಿದ್ದು ಫ್ರೇಮಿಂದಾನೆ. ಅಲ್ಲ, ಚಿಕ್ಕ ವಯಸ್ಸಿಂದಾನೇ ಸಿನಿಮಾದಲ್ಲೇ ನೀವು, ಯಾಕಂತ ತಂದೆಯವರ ಯಾವತ್ತೂ ಅವ್ರು ನಾನು ಫೋರ್ಸ್ ಮಾಡಿದವರಲ್ಲ, ಬಾ ಶೂಟಿಂಗ್ ನೋಡ್ಕೋ, ಇದು ನೋಡ್ಕೋ. ಅವ್ರು ಹೆಂಗೆ ಅಂತ ಹೇಳಿದ್ರೆ, ನೀ ಏನು ಮಾಡ್ತೀಯ ಅದಕ್ಕೆ ಸಪೋರ್ಟಿವ್ ಆಗಿದ್ದವರು ಬಿಟ್ರೆ. ಆ ಥರ ನೋಡಿದ್ರೆ ಐ ಆಮ್ ವೆರಿ ಲಕ್ಕಿ ಅಂತ ಅನ್ಸುತ್ತೆ ನನಗೆ. ಯಾವ ಪ್ರೆಷರ್ ಇರಲಿಲ್ಲ, ನೀನು ಇದೇ ಮಾಡಬೇಕು, ನೀನು ಓದಬೇಕು, ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಬೇಕು ಅಥವಾ ಸಿನಿಮಾನೇ ಬರಬೇಕು, ಈ ಥರದ್ದು ಇರಲಿಲ್ಲ. ನಾನು ಏನು ಮಾಡ್ತೀನಿ ಅದಕ್ಕೆ ಸಪೋರ್ಟ್ ಮಾಡೋರು ಯಾವಾಗಲೂ. ಓಕೆ. ಸೊ ಆ ಥರ ಇದ್ದಾಗ ಅವ್ರು ಯಾವತ್ತೂ ಸಿನಿಮಾ ಇದಕ್ಕೆ ಕರೆದವರೇ ಅಲ್ಲ. ನಾನು ಹೇಳಿದ್ನಲ್ಲ, ಅವ್ರ ಸೆಟ್ಟಿಗೆ ಹೋಗಿದ್ದು ಫಸ್ಟೇ ನಾನು, ಅಪ್ಪಚ್ಚಿನೇ ಫಸ್ಟ್ ಸೆಟ್ ವಿಸಿಟ್ ಮಾಡಿದ್ದು. ಸಿನಿಮಾ ಅಂದ್ರೆ ಏನು ಇದಂತ ಏನೊಂದು ಗೊತ್ತಾಗೋದು. ಈಗ ಸೊ ಅದಾದ್ಮೇಲೆ ಬಾಜಿ ಅಂತ ಸಿನಿಮಾ ಬರ್ತೀನಿ ಸರ್. ಅದಕ್ಕಿಂತ ಮುಂಚಿತವಾಗಲಿ, ಯಾಕಂದರೆ ತಂದೆಯವರು ಅಂತಂದರೆ ಅವರ ಒಂದು ಕ್ರಿಯೇಟಿವಿಟಿ ಇರಬಹುದು, ಅವರ ಒಂದು ಡೈರೆಕ್ಷನ್ ರೀತಿ ಇರಬಹುದು, ಅವತ್ತಿನ ದಿನಮಾನಗಳಲ್ಲಿ ಅನುಭವ ಅನ್ನುವಂಥದ್ದನ್ನು ಅದ್ಭುತವಾಗಿ ತೋರಿಸಿದಂಥವ್ರು. ಅವ್ರದ್ದಾದಂಥ ಒಂದು ಶಿಷ್ಯ ಬಳಗ ಕೂಡ ಇಂಡಸ್ಟ್ರಿಲಿದೆ. ಸೊ ಎಲ್ಲೋ ಒಂದು ಕಡೆ ಸರ್, ನಾನಿವಾಗ ನೋಡ್ತಿರ್ಬೇಕಾದ್ರೆ ಎಷ್ಟೋ ಜನ ಮಾತಾಡ್ತಾ ಇರ್ತಾರೆ, ಇಲ್ಲ ಅಭಿ ಸರ್ಗೆ ಅಂದರೆ ಕಾಶಿನಾಥ್ ಅವ್ರ ಶಿಷ್ಯ ಬಳಗ ಅನ್ನುವಂಥದ್ದಿದೆ. ಎಲ್ಲೋ ಒಂದು ಕಡೆ ಅವ್ರಿಗೊಂದು ಸಪೋರ್ಟ್ ಅನ್ನುವಂಥದ್ದು, ಈಗ ಯಾರಿಗೇ ಆಗಲಿ ಸರ್, ಒಂದು ಸಪೋರ್ಟ್ ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ನಿಮ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಸಿಕ್ತು ಅನ್ನೋದು? ಆ ಸಪೋರ್ಟ್ ಎಲ್ಲರಿಂದ ಸಿಗ್ತಾ ಇದೆ ನನಗೆ. ಯಾಕಂದರೆ ಎಲ್ಲಿಗೆ ಪಯಣ ಟೈಟಲ್ ಲಾಂಚ್ ಮಾಡಿದ್ದು ಉಪ್ಪಿ ಸರ್. ಅದಲ್ಲದೆ ಈ ಸಿನಿಮಾಗೆ ನಾನು ಇನ್ನೂ ಬೋರ್ಡ್ಗೆ ಬಂದಿರಲಿಲ್ಲ. ಆಗಲೇ ಅವರ ಪ್ರೊಡ್ಯೂಸರ್ ಬಿಸ್ನೆಸ್ ಪಾರ್ಟ್ನರ್ ಆಗಿರೋದ್ರಿಂದ ಉಪೇಂದ್ರ ಸರ್ಗೆ ಆವಾಗಲೇ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದು. ಅದಾದಮೇಲೆ ನಾನು ಬೋರ್ಡಿಗೆ ಬಂದಮೇಲೆ ಇನ್ನೂ ಪ್ರೀತಿಯಿಂದ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದು ಅವರೇ. ಎಲ್ಲಿಗೆ ಪ್ರಯಾಣ ನೋಡಿದ್ರೆ ಸುದೀಪ್ ಸರ್ ಒಂದು ಸಾಂಗ್ ಹಾಡೋದ್ರಿಂದ ಹಿಡಿದು ಟ್ರೈಲರ್ ಲಾಂಚ್ ಮಾಡ್ಕೊಡೋದ್ರಿಂದ ಎಲ್ಲ ಮಾಡಿಕೊಟ್ರು ನಮಗೆ. ಹಾಗೆ ನೋಡೋಕೆ ಹೋದರೆ ನನಗೆ ಇಂಡಸ್ಟ್ರಿ ಟಚ್ ಕಮ್ಮಿ. ಹೇಳಿದ್ನಲ್ಲ, ಸ್ವಲ್ಪ ಲೇಟಾಗಿ ಬಂದೆ ಇಂಡಸ್ಟ್ರಿಗೆ. ಏನು ನನಗೆ ಇವಾಗ 1-2 ಪರಿಚಯಗಳಿದೆ. ಅದು ರಾಜ್ ಕಪ್ಪಿಂದ ಸುದೀಪ್ ಸರ್ ಆಗಿರಲಿ, ದರ್ಶನ್ ಸರ್ ಆಗಿರಲಿ, ಮತ್ತು ಬೇರೆ ಉಳಿದ ಅಂತ ಹಾರ್ದಿಕ್ ಅಂತ ಆಗಿರ್ಬೋದು, ಅದು ಯಾರ್ಯಾರು CCL ಆಡಿದ್ರು, ರಾಜ್ ಕಪ್ ಆಡಿದ್ರು, ಅಲ್ಲೊಂದಿಷ್ಟು ಪರಿಚಯಗಳು ಬಿಟ್ಟರೆ ಅದಕ್ಕಿಂತ ಮುಂಚೆ ನನಗೆ ಇಂಡಸ್ಟ್ರಿ ಪರಿಚಯ ತುಂಬ ಕಮ್ಮಿ. ಯಾಕಂದರೆ ನಾನು ಈ ಕಡೆ ಬಂದವನಲ್ಲ, ಅದರಿಂದ